ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಇವತ್ತು ಬಂದಿರೋದು ಹೊಸಂಗಡಿ ಅಂತ ಗ್ರಾಮದಲ್ಲಿರೋ KPC ಕಾಲೋನಿ ಒಳಗಿರೋ ಮಹಾಗಣಪತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಏನಕ್ಕೆ ಬಂದಿದ್ದೀನಿ ಅಂದರೆ, ನೀವು ಆಗಲೇ ತಮ್ಮನೇರಲ್ಲಿ ನೋಡ್ದಂಗೆ ವರ್ಧಂತಿ ಅಂತ ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಧಂತಿ ಅಂದರೆ ಏನು, ಈ ಆಚರಣೆಗಳು ಹೇಗಿರುತ್ತೆ, ಈ ದೇವಸ್ಥಾನ ಪ್ರತಿಷ್ಠಾಪನೆ ಯಾವಾಗ ಆಯಿತು ಅಂತ ನಾನು ತಿಳ್ಕೊಳಕ್ಕೆ ತುಂಬ ಎಕ್ಸೈಟೆಡ್ ಆಗಿ ಬಂದೀನಿ. ನಮ್ಮ ಜೊತೆಗೆ ಇವತ್ತು ಈ ದೇವಸ್ಥಾನದ ಅರ್ಚಕರು 35 ವರ್ಷಗಳಿಂದ ಈ ದೇವಸ್ಥಾನನ ಅರ್ಚನೆ ಮಾಡ್ಕೋತಾ ಬಂದಿದ್ದಾರೆ. ಹಾಗೆ ಈ ದೇವಸ್ಥಾನದ ಹೇಗೆ ನಿರ್ಮಾಣ ಆಯಿತು, ಈ ಮಂಗಳೂರು ಮತ್ತೆ ಉಡುಪಿ ಡಿಸ್ಟಿಕ್ ಅಲ್ಲಿ ಪ್ರತಿ ದೇವಸ್ಥಾನಗಳಲ್ಲೂ ಪ್ರತಿ ವರ್ಷ ವರ್ಧಂತಿ ಅನ್ನೋ ಒಂದು ಆಚರಣೆ ಮಾಡ್ತಾರೆ. ಆ ಆಚರಣೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆಗಿರೋ ಮಂಜುನಾಥ್ ಕಲ್ಕೂರ್ ಅಂತ ಒಬ್ರು ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾವು ತಿಳ್ಕೊತಾ ಹೋಗೋಣ, ವಿಷಯಗಳು ಮಾತಾಡ್ತಾ ಹೋಗೋಣ, ಬನ್ನಿ. ಅರ್ಚಕರಾಗಿ ಮಂಜುನಾಥ್ ಕಲ್ಕೂರ್ ಅವರು ಕಳೆದ 34 ವರ್ಷಗಳಿಂದನೂ ಈ ದೇವಸ್ಥಾನದ ಸೇವೆ ಮಾಡ್ಕೊತಾನೆ ಬಂದಿದ್ದಾರೆ. ಹಾಗೆ ಈ ದೇವಸ್ಥಾನ ಹೇಗೆ ಸ್ಥಾಪನೆ ಆಯ್ತು, ವರ್ಧಂತಿ ಅಂದ್ರೆ ಏನು, ವರ್ಧಂತಿ ದಿವಸ ಏನ್ ಮಾಡ್ತಾರೆ. ನಮಸ್ತೆ ಗುರುಜಿ, ನಿಮ್ಗೆ ನಮ್ ಚಾನಲ್ಗೆ ಸ್ವಾಗತ. ನಾವು ಯೂಟ್ಯೂಬ್ ಸನ್ಸು ಫ್ಲಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀವಿ. ನಾವು ಬಂದಿರೋ ಉದ್ದೇಶ ಅಂದ್ರೆ ಈ ದೇವಸ್ಥಾನನ ಯಾವಾಗ ಆಯ್ತು, ಈ ದೇವಸ್ಥಾನದ ಆಚರಣೆಗಳೇನು, ಹಾಗೆ ವರ್ಧಂತಿ ಅಂದ್ರೆ ಏನು. ವರ್ಧಂತಿ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಸುಮಾರು ಜನಕ್ಕೆ ಅಂದ್ರೆ ನನಗೂ ಮುಂಚೆ ಗೊತ್ತಿರ್ಲಿಲ್ಲ, ಈಗೀಗ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಸುಮಾರು ಜನಕ್ಕೆ ಈ ವಿಷಯನ ತಿಳಿಸ್ಬೇಕು ಅಂತ ನಾನು ಬಂದಿದ್ದೀನಿ. ಗುರುಜಿ, ನಿಮ್ಮ ಹೆಸರು, ನಿಮ್ಮ ಪರಿಚಯ? ಮಂಜುನಾಥ ಕಲ್ಕೂರ್ ಅಂತ ಹೇಳಿ, ಮೂಲ ತೀರ್ಥಹಳ್ಳಿ. ಅಲ್ಲಿಂದ ನಾನು 91ನೇ ಇಸ್ವಿ ದೇವರ ಪ್ರತಿಷ್ಠಾಪನೆ ಆದಾಗ ಬಂದೆ. ಮೊದಲಿನಿಂದ ನಾನೇ ಅರ್ಚಕನಾಗಿದ್ದೇನೆ. 34 ವರ್ಷ ಆಯ್ತು. ಈಗ 35ನೇ ವರ್ಷ ನಡೀತಾ ಇದೆ. ಯಾಕೆಂದ್ರೆ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು 1991ರ ವೈಶಾಖ ಶುದ್ಧ ತೃತೀಯ ಅಕ್ಷಯ ತೃತೀಯ ದಿನ ಈ ದೇವರ ಪ್ರತಿಷ್ಠಾಪನೆ ಆಗಿದ್ದು. ಅಂದ್ರೆ ಮೇ 16, ಆ ಕಾಲದಲ್ಲಿ ಮೇ 16. ಅದರಿಂದ ಈಗ ಮೇ 16 ಕಳೆದಿದ್ರಿಂದ ಇದೀಗ 35ಕ್ಕೆ ರನ್ನಿಂಗು. ಅದು ನಾವು 34ನೇ ಇದರದ್ದು ಮಾಡದೇ ಇರೋದ್ರಿಂದ ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಯಾಕೆ ಹೀಗಾಯ್ತು ಅಂದ್ರೆ, ಮೊದ್ಲಿಗೆ ಬರೋದಾದ್ರೆ ಈ ದೇವಸ್ಥಾನ ಶುರು ಆಗಿದ್ದು ಹೇಗೆ, ಸ್ಥಾಪನೆ ಆಗಿದ್ದು ಹೇಗೆ ಅಂತ. ಇದು KPC ನೌಕರರೆಲ್ಲ ಸೇರಿ ತಾವೇ ಸ್ವತಃ ಶ್ರಮಪಟ್ಟು ನಮಗೊಂದು ದೇವ್ರು ಬೇಕು, ದೇವಸ್ಥಾನ ಬೇಕು ಅಂತ ಹೇಳಿ ಅವರೇ ಶ್ರಮಪಟ್ಟು ಅವರೇ ಇದನ್ನ ನಿರ್ಮಾಣ. 91ನೇ ಇಸ್ವಿಲಿ ಇಲ್ಲಿ ಮೆಟ್ಕಲ್ ಗುಡ್ಡೆ ಅಂತ ಹೇಳಿ ಮಹಾಗಣಪತಿ ದೇವಸ್ಥಾನ ಇದೆ, ಬಾರಿ ಅನಾದಿ ಕಾಲದ್ದು. ಅದನ್ನ ಒಬ್ರು ವೆಂಕಟರಮಣ ಫಾರೆಸ್ಟ್ರು ಅಂತ ಹೇಳೋರು ಅದನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ರು. ಆಗ ಈ KPC ಅವರು ಸಹ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ರು. ಅವಾಗ ವೆಂಕಟರಮಣ ಫಾರೆಸ್ಟ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಈ KPC ಅವರಿಗೆ ಮರದ ಸೌಲಭ್ಯ ಸಂಪತ್ತನ್ನೆಲ್ಲ ಕೊಟ್ಟರು, ನೀಡಿದರು. ಇವರು ಅವರಿಗೆ ಪ್ರತಿಯಾಗಿ ಕಬ್ಬಿಣದ ಸಾಮಾನುಗಳು, ಇತರೆ ಸರಕುಗಳನ್ನು ಅವರಿಗೆ ಸರಬರಾಜು ದೇವಸ್ಥಾನಕ್ಕಾಗಿ. ಎರಡೂ ದೇವಸ್ಥಾನ ಒಟ್ಟಿಗೆ ನಿರ್ಮಾಣಗೊಂಡು ಅವರು ಫೆಬ್ರವರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇವರು ಮೇ ತಿಂಗಳಿನಲ್ಲಿ 16ನೇ ತಾರೀಕು ಪ್ರತಿಷ್ಠಾಪನೆ ಮಾಡಿದರು. ಹೀಗೆ ದೇವಸ್ಥಾನ ನಡ್ಕೊಂಡ್ಬಂದ ರೀತಿ ಇದು. ಸಂಪೂರ್ಣವಾಗಿ KPC ನೌಕರರು, ಸಿಬ್ಬಂದಿಗಳು, ಅಧಿಕಾರಿಗಳು ನಿರ್ಮಾಣ ಮಾಡಿಕೊಂಡಂತ ದೇವಸ್ಥಾನ 1991ರಲ್ಲಿ ಮೇ 16. ಇದು ಮತ್ತೆ ಇದು ಮಟ್ಕಲ್ ಗುಡ್ಡೆ ದೇವಸ್ಥಾನ ಎರಡು ಒಂದೇ ವರ್ಷನೇ ಇದಾಗಿರೋದು, ಪ್ರತಿಷ್ಠಾಪನೆ ಆಗಿರೋದು. ಅದು ಫೆಬ್ರವರಿ ತಿಂಗಳಲ್ಲಿ, ಇದು ಮೇ ತಿಂಗಳು 16ಕ್ಕೆ. ಒಂದು 3 ತಿಂಗಳು 4 ತಿಂಗಳು ಡಿಫರೆನ್ಸ್ ಅಷ್ಟೇ. ಎರಡು ಇವರು ಸಹಿತ KPC ಅವರು ಸಹಿತ ಮೆಟ್ಕಲ್ ಜಾತ್ರೆ ಆಗುವಾಗ ಅಲ್ಲಿ ನಡ್ಕೊಂತ ಇದ್ರು. KPC ಅವರೆಲ್ಲರೂ ನಡ್ಕೊಂತ ಇದ್ರು. KPC ಅವರೆಲ್ಲರೂ ನಡ್ಕೊಂತಿದ್ದಾರೆ, ಇವತ್ತಿಗೂ ನಡ್ಕೊಂತಿದ್ದಾರೆ. ಅವಾಗಲೂ ಮೆಟ್ಕಲ್ ಗುಡ್ಡೆ ಗಣಪತಿ ನಡ್ಕೊಂತ ಇದ್ರು. ಆವಾಗ ಹಳ್ಳಿಯವರು ಸಹಿತ ಹಳ್ಳಿಯವರು ಸಹಿತ ಇದಕ್ಕೆ ನಡ್ಕೊಂತ ಇದ್ದಾರೆ. ಇವತ್ತಿಗೂ ಹಳ್ಳಿಯವರು ಕೆಲವರು ನಡ್ಕೊಂತಿದ್ದಾರೆ. ಆದರೆ ಗ್ರಾಮದಲ್ಲಿ 3 ಗಣಪತಿ ಆಗಿದೆ ಈಗ. ಒಂದು ಗುಂಡುಮಾಣಿ ಗಣಪತಿ, ಒಂದು ಮೆಟ್ಕಲ್ ಗುಡ್ಡೆ ಗಣಪತಿ, ಒಂದು ಹೊಸಂಗಿ KPC ಗಣಪತಿ.
ಈ 3 ಗಣಪತಿ ಆಗಿದ್ದರಿಂದ ಭಕ್ತಾದಿಗಳು ಡಿವೈಡ್ ಆಗಿದ್ದಾರೆ. ಹಾಗಾಗಿ ಎಲ್ಲ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಮತ್ತೊಂದು KPC ನೌಕರರ ಒಂದು ಅನುಪಸ್ಥಿತಿ, ಟ್ರಾನ್ಸ್ಫರ್ ಇವೆಲ್ಲ ಇದರಿಂದ ಈಗ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗ ಅದಕ್ಕೆ ನಾವು 91ರಲ್ಲಿ ಶುರು ಮಾಡಿದಂತ 108 ಕಾಯಿ ಗಣಹೋಮ ವರ್ಧಂತಿ ಅಂತ ಹೇಳ್ತೇನೆ. ದೇವರಿಗೆ ಪ್ರತಿಷ್ಠಾಪನೆ ಆದ ದಿನ ನಾವು ದೇವರಿಗೆ ಕೊಡುವಂತ ಸೇವೆನೇ ವರ್ಧಂತ್ಯೋತ್ಸವ, ಅಂದ್ರೆ ದೇವರಿಗೆ ಕೊಡುವಂತ ಹುಟ್ಟುಹಬ್ಬ. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ದೇವರ ಪ್ರತಿಷ್ಠಾಪನೆ ದಿನ ಅಂದ್ರೆ ದೇವರ ಹುಟ್ಟಿದ ದಿನ, ಆ ದಿನ ಕೊಡುವಂತಹ ಸೇವೆಯೇ ಉಡುಗೊರೆ ಕನ್ನಡದಲ್ಲಿ. ಹಾಗೆ ದೇವಸ್ಥಾನದಲ್ಲಿ ಈ ಪ್ರತಿಷ್ಠಾಪನಾ ವರ್ಧಂತ್ಯೋತ್ಸವ ಸುಮಾರು ವರ್ಷ ನಡೀತು. तदनंतर यजमानस्य संतोष नामधेयस्य तदनंतर यजमानस्य प्रसन्न कुमार नामधेयस्य तदनंतर यजमानस्य कुमार नामधेयस्य तदनंतर यजमानस्य कृष्णमूर्ति 96 ಕಾಣುತ್ತೆ. ಈ KPC ನೌಕರರಲ್ಲಿ ಸಮಸ್ಯೆ ಉಂಟಾಯ್ತು. ಏನಂದ್ರೆ ಈ ಮೇ ತಿಂಗಳು 16ಕ್ಕೆ ಎಲ್ಲ ರಜೆ, ಶಾಲಾ ಮಕ್ಕಳು ರಜೆದಿಂದಾಗಿ ಎಲ್ಲ ಹೊರಗಡೆ ಪ್ರವಾಸ ಹೋಗ್ತಾ ಇದ್ರು, ರಜೆ ಆದ ಪ್ರವಾಸ ಹೋಗ್ತಾ ಇದ್ರು. ಅವಾಗ ಅನ್ನದಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಯ್ತು. ಆಗ 95 96 ಗೊತ್ತಿಲ್ಲ. ಅವಾಗ ನಮ್ಮ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಂತಹ ಪುರೋಹಿತರಾದಂತಹ ವಿಶ್ವನಾಥ್ ಜೈಸ್ರು ಅವರು, ತಟ್ವಟ್ಟಿ ವಿಶ್ವನಾಥ್ ಜೈಸ್ರು ಅವ್ರ ಹತ್ರ ಇದಕ್ಕೆ ಏನ್ ಪರಿಹಾರ ಮಾಡುದು ಅಂತ ಹೇಳಿ ಹೋಗಿ ಕೇಳಿದ್ರು. ಅವಾಗ ಅವರು ಜೈಸ್ರು ಹೇಳಿದ್ರು, ಪ್ರತಿಷ್ಠಾಪನೆಯನ್ನ ವರ್ಧಂತ್ಯೋತ್ಸವನ್ನ ವರ್ಷದೊಳಗೆ ಯಾವಾಗ ಬೇಕಾದ್ರೂ ಮಾಡ್ಬೋದು, ಹೆಚ್ಚಿಸಿ ಮಾಡಿದ್ರೆ ಒಳ್ಳೆದೇಯ. ಅದರಿಂದ ದೇವರಿಗೆ ಮಾರ್ಗಶಿರ ಮಾಸ ಬಹಳ ಶ್ರೇಷ್ಠವಾಗಿದ್ದು, ಅದರಿಂದ ಮಾರ್ಗಶಿರ ಮಾಸದಲ್ಲಿ ಇದನ್ನು ಮುಂದುವರ್ಸ್ಕೊಂತ ಬನ್ನಿ ಅಂತ. ಈಗಿನ ಡಿಸೆಂಬರ್, ಮಾರ್ಗಶಿರ ಮಾಸ ಅಂದ್ರೆ ಈಗಿನ ಡಿಸೆಂಬರ್. ಅಲ್ಲಿಂದ 95 96 ಅಂತ ನಂಗೆ ನೆನಪಿಲ್ಲ. ಅಲ್ಲಿಂದ ಮಾರ್ಗಶಿರ ಮಾಸಕ್ಕೆ ಇದು ಶಿಫ್ಟ್ ಆಯ್ತು. ಈ ದೇವರ ಪ್ರತಿಷ್ಠಾಪನಾ ವರ್ಧಂತ್ಯೋತ್ಸವ ಮಾರ್ಗಶಿರ ಮಾಸಕ್ಕೆ ಶಿಫ್ಟ್ ಆಯ್ತು. ಅದೇ ರೀತಿ ಕಲಾ ಹೋಮ, ನವಪ್ರಧಾನ ಕಲಶಾಭಿಷೇಕ, 108 ಕಾಯಿ ಗಣಹೋಮ ನಡೀತಾನೆ ಬಂತು. ಅದು ಮುಂದುವರಿತು. ಇದೆಲ್ಲ ಅನ್ನದ ತರ್ಪಣೆ ಇವೆಲ್ಲ ಮುಂದುವರಿತು. ಅದು ಟೈಮ್ ಮಾತ್ರ ಚೇಂಜ್ ಆಯ್ತು. ಹೀಗೆ ಒಂದು 27 ವರ್ಷ ನಡೀತು. 27ನೇ ವರ್ಷದಲ್ಲಿ ನಮ್ಮ ಇದಕ್ಕೆ ಬಂದವರು ಹೇಳಿದ್ರು, ವರ್ಧಂತ್ಯೋತ್ಸವಕ್ಕೆ 108 ಕಾಯಿ ಗಣಹೋಮಕ್ಕೆ ಆಶೀರ್ವಚನ ಮಾಡಕ್ ಬಂದಂತ ವಿಶ್ವನಾಥ್ ಜೈಸ್ರು ಅವ್ರ ಮಗ ತಟ್ವಟ್ ವಾಸುದೇವ್ ಜೈಸ್ರು ಹೇಳಿದ್ರು ಆಶೀರ್ವಚನದಲ್ಲಿ, ನೀವು 27 ವರ್ಷ ಈ ಒಂದು 108 ಕಾಯಿ ಗಣಹೋಮ ನಡೆಸಿದ್ದೀರಿ, ಇದು ಮಹಾ ಸಾಧನೆ, ಇದು ನಾನು ಎಲ್ಲೂ ಕಂಡಿಲ್ಲ. ನಿಮಗೆ ಬಹಳ ಒಂದು ದೇವರ ಕೃಪೆ ಉಂಟಾಗಿದೆ. ಶಕ್ತಿ ಇಲ್ಲದಿದ್ರೆ ಈ ರೀತಿ ಒಂದು 108 ಕಾಯಿ ಗಣಹೋಮ 27 ವರ್ಷ ನಡೆಸೋದು ಬಹಳ ಕಷ್ಟ ಇದೆ. ನೀವು ನಡೆಸಿದ್ದೀರಿ, ನೀವು ಧನ್ಯರು ಅಂತ ಪ್ರಶಂಸೆ ಮಾಡಿದ್ರು ವಾಸುದೇವ್ ಜೈಸ್ರು ಅವರು. ದೇವಸ್ಥಾನ ಪುರೋಹಿತರು ವಾಸುದೇವ್ ಜೈಸ್ರು ಅವರು ಪ್ರಶಂಸೆ ಮಾಡಿದ್ರು. ಜನಸಂಖ್ಯೆ ಕಡಿಮೆ ಆಗಿದ್ದರಿಂದ ಸಮಸ್ಯೆಯಿಂದ ಅದನ್ನು ಕೊನೆಗೆ 6 ಕಾಯಿ ಗಣಹೋಮಕ್ಕೆ ನಾವು ಸೀಮಿತ ಮಾಡಿಕೊಂಡು ಬಂದಿದ್ದೇವೆ. ಅಂದ್ರೆ ಅದು ಪುರೋಹಿತರ ಒಂದು ಸಲಹೆ ಮೇರೆಗೆ ನಡೆದುಕೊಂಡು ಬರ್ತಾ ಇದೆ. ಈಗ ನೌಕ ಪ್ರಧಾನ ಕಲಶಾಭಿಷೇಕ, ಕಲಾಹೋಮ, 6 ಕಾಯಿ ಗಣಹೋಮವನ್ನು ನಡೆಸಿಕೊಂಡು ಬರ್ತಾ ಇದ್ವಿ. ಈಗ 27 ವರ್ಷ ಆದ್ಮೇಲೆ ಈಗ ಒಂದು 7 ವರ್ಷದಿಂದ ನಡ್ಕೊಂಬರ್ತೀವಿ. 34ನೇ ವರ್ಷ ಅಲ್ವಾ, 7 ವರ್ಷದಿಂದ ಹೀಗೆ ನಡ್ಕೊಂಬರ್ತಾ ಇದೆ. ಹೀಗೆ ದೇವರ ಒಂದು ಇದು ಮಾತ್ರ ಸೇವೆ ಮಾತ್ರ ನಿಂತಿಲ್ಲ, ಚೆನ್ನಾಗಿ ನಡೀತಾ ಇದೆ. ಅದು ನಾವು ಬಹಳ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷನೂ ವರ್ಧಂತಿ ಅಂತೂ ನಿಂತಿಲ್ಲ. ಇಲ್ಲ, ಯಾವ ವರ್ಷನೂ ವರ್ಧಂತ್ಯೋತ್ಸವ ನಿಂತಿದ್ದೇ ಇಲ್ಲ. ಎಲ್ಲ ವರ್ಷನೂ ವಿಜೃಂಭಣೆಯಿಂದನೇ ಮಾಡ್ತಾ ಬಂದಿದ್ದಾರೆ. ಈಗಲೂ 6 ಕಾಯಿ ಗಣಹೋಮ ಸಂಕ್ಷಿಪ್ತ ಆದ್ರೂ ಬಹಳ ಉತ್ಸಾಹದಿಂದನೇ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಬಹಳ ಚೆನ್ನಾಗಿ ಈ ಸೇವೆಯನ್ನ, ಗಣಪತಿ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. KPC ನೌಕರರು, ಅಧಿಕಾರಿಗಳು, ವರ್ಗಗಳವರು ಎಲ್ಲರೂ ಸಹಿತ, ಸಾರ್ವಜನಿಕರು, ಭಕ್ತರು, ಊರಿನ ಭಕ್ತರು ಎಲ್ಲರೂ ಸಹಿತ ಸೇರಿ ಈ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ವರ್ಧಂತಿ ಅಲ್ಲದೆ ಮತ್ತೆ ಬೇರೆ ಯಾವ್ದಾವ್ದು ಕಾರ್ಯಕ್ರಮ ಇರುತ್ತೆ ವರ್ಷದಲ್ಲಿ? ವರ್ಧಂತಿ ಇಲ್ಲದೆ ಇನ್ನು ನಾವು ಸಂಕಷ್ಟ ದಿನ,
ಆರುಕಾಯಿ ಗಣಹೋಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆರುಕಾಯಿ ಗಣಹೋಮ, ಸಂಕಷ್ಟ ಚತುರ್ಥಿ ವ್ರತ ಮಾಡ್ತಾ ಇದ್ದೇವೆ. ಇನ್ನು ಸೇವೆ ಇದು ಶಿವರಾತ್ರಿಗೆ ಪೂಜೆ ಮಾಡ್ತೇವೆ, ಕೃಷ್ಣಾಷ್ಟಮಿಗೆ ಪೂಜೆ ಮಾಡ್ತೇವೆ. ಗಣಪತಿ ಹಬ್ಬದ ದಿನ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಆರುಕಾಯಿ ಗಣಹೋಮ ನಡೆಯುತ್ತೆ. ಈಗ ದೇವಸ್ಥಾನದಲ್ಲಿ ಈಗ ಯಾವುದು ನಡೀಲಿಕ್ಕೂ ಒಂದು ಸಮಸ್ಯೆ ಆಗಿದೆ ನಮಗೆ. ನಾವು ನಡೆಸಲಿಕ್ಕೆ ನಾವು ಸಮಿತಿಯವರು ನಡೆಸಲಿಕ್ಕೆ ಹುಮ್ಮಸ್ಸಿನಲ್ಲಿ ಇದ್ದೇವೆ. ಆದರೆ ನಡೆಸಲಿಕ್ಕೆ ಪ್ರಾಬ್ಲಮ್ ಏನಂದ್ರೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿರೋದು. ಈಗ ಯಾವುದೇ ಪೂಜೆ, ಯಾವುದೇ ದೇವಸ್ಥಾನಕ್ಕಾಗಲಿ ಭಕ್ತಾದಿಗಳೇ ಆಸ್ತಿ. ಹೌದು. ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಯಾವುದೇ ಪೂಜೆ ಭಕ್ತಾದಿಗಳ ಆಸ್ತಿ. ಇಲ್ಲಿ ಭಕ್ತಾದಿಗಳ ಸಂಖ್ಯೆನೇ ಕಡಿಮೆ ಆಗಿದ್ದರಿಂದ ನಮಗೆ ಯಾವುದು ಇಲ್ಲಿ ಹುಮ್ಮಸ್ಸು ಇಲ್ಲಿ ಇದ್ದಂಗೆ ಆಗಿದೆ. ಈ ವರ್ಧಂತಿ ದಿವಸ ಮಧ್ಯಾಹ್ನ ಪ್ರಸಾದ ಇರುತ್ತೆ, ಊಟ ಇರುತ್ತೆ. ಊಟ ಪ್ರತಿ ವರ್ಧಂತಿ ದಿವಸದಲ್ಲೂ ಸಹಿತ ಮಧ್ಯಾಹ್ನ ಅನ್ನ ಸಂತರ್ಪಣೆ ಸಾರ್ವಜನಿಕರಿಗೆ. ಮೊದಲು ಒಂದು 27 ವರ್ಷ ಅನ್ಬೋದು, ಒಂದು 3,000, 3,500, 2,500 ಹಿಂಗೆ ಅನ್ನ ಸಂತರ್ಪಣೆ ಆಗಿದ್ದ ದಾಖಲೆ ಇದೆ. 3,500, 2,500, 1,500 ಹಿಂಗೆಲ್ಲ ಅನ್ನ ಸಂತರ್ಪಣೆ ಆಗಿದ್ದ ದಾಖಲೆ ಇದೆ. ಈಗೊಂದು 7 ವರ್ಷದಿಂದ ಅದರ ಸಂಖ್ಯೆ ಕಡಿಮೆ ಆಗಿದ್ದರಿಂದ 1,000 ಒಳಗೆ ಅನ್ನ ಸಂತರ್ಪಣೆ ಆಗ್ತದೆ. ಅದು ಪ್ರತಿ ಸರಿಯೂ ಅನ್ನ ಸಂತರ್ಪಣೆ ಮಾತ್ರ ನಿಂತಿಲ್ಲ, ನಡೀತಾ ಬಂದಿದೆ. ಗಣಪತಿ ಹಬ್ಬಕ್ಕಿಂತ ಇದೇ ದೇವರಿಗೆ ವಿಶೇಷವಾಗಿ ಪೂಜೆ ಮಾಡೋದು. ನನಗೆ ಗೊತ್ತಿರೋ ಗೊಂದಲ ಇದೆ ಒಂದು ಸ್ವಲ್ಪ. ಒಂದು ಗಣಪತಿ ದೇವಸ್ಥಾನದಲ್ಲಿ ಇನ್ನೊಂದು ಗಣಪತಿಯನ್ನು ತಂದು ವಿಜೃಂಭಣೆ ಸೇವೆ ಇದು ಮಾಡಲಿಕ್ಕೆ ಆಕ್ಷೇಪ ಕೆಲವು ವಿದ್ವಾಂಸರು ಹೇಳ್ತಾರೆ. ಇನ್ನು ಕೆಲವು ಸರಿ ನಮ್ಮಲ್ಲೇ ಅನಿವಾರ್ಯವಾಗಿ ಅಲ್ಲೆಲ್ಲೋ ಪೂಜೆ ಮಾಡ್ಲಿಕ್ಕಾಗದೆ ಆ ಗಣಪತಿ, ಸಾರ್ವಜನಿಕ ಗಣಪತಿಯನ್ನ ಇಲ್ಲಿ ತಂದು ಒಂದು ದಿನ ಮಟ್ಟಿಗೆ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡಿದಂತ ಕ್ರಮವು, ಆಚರಣೆಯು ನಡೆದಿದೆ. ಆದ್ರಿಂದ ನಾವಂತೂ ಮೊದಲಿನಿಂದಲೂ ಬೇರೆ ಗಣಪತಿಯನ್ನ ತಂದು ಅಂದ್ರೆ ವಿಸರ್ಜನೆ ಮಾಡುವಂತ ಗಣಪತಿಯನ್ನ ತಂದು ಇಲ್ಲಿ ಪೂಜೆ ಮಾಡಿ ನಾವು ಅದನ್ನ ಇದು ಮಾಡಿದ್ದು ಮೊದಲಿಂದನೂ ಇಲ್ಲ, ಬಹಳ ಹಿಂದಿನಿಂದನೂ ಇಲ್ಲ. ಈ ಗಣಪತಿಗೆ ವಿಶೇಷವಾಗಿ ಪೂಜೆ ಮಾಡುವುದು, ಆರುಕಾಯಿ ಗಣಹೋಮ ಮಾಡುವುದು, ನೈವೇದ್ಯ ಮಾಡುವುದು, ಹೀಗೆ ಮಾಡ್ತಾ ಬಂದಿದೆ. 1991ರಲ್ಲಿ ಮೆಟ್ಕಲ್ ಗುಡ್ಡೆ ದೇವಸ್ಥಾನ ಆಗ್ಲಿ, ಈ ದೇವಸ್ಥಾನ ಆಗ್ಲಿ ಒಂದೇ ವರ್ಷದಲ್ಲಿ ಪ್ರತಿಷ್ಠಾಪನೆ ಆಗಿದ್ದು. ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇತ್ತಾ? ಏನ್ ಹಾಗೆ ಇಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದ? ಹಾಗೇನಿಲ್ಲ, ಅದು ಬಹಳ ಪುರಾತನವಾದದ್ದು. ಅದು ಋಷಿಗಳ ಕಾಲದ್ದು ಅಂತ ನಾನು ಕೇಳ್ಪಟ್ಟೇನೆ. ಅಂದ್ರೆ ಶಿವಪ್ಪ ನಾಯಕನ ಕೋಟೆ ಸರ್ಕಲ್ ಅಲ್ಲಿರುವಂತಹ ಅದು ಗಣಪತಿ. ಅಲ್ಲಿ ನೀರಿನ ಮೂಲ ನೋಡಲ್ಲಿ ನೀರಿದೆ. ಆ ನೀರಿನ ಮೂಲ ನೋಡಿ ಯಾರೋ ಋಷಿಗಳು ಜಪ ತಪ ಇತ್ಯಾದಿಗಳನ್ನ ಆಚರಿಸುವುದಕ್ಕಾಗಿ ಗಣಪತಿ ವಿಗ್ರಹ ಸ್ಥಾಪನೆ ಮಾಡಿರಬಹುದು, ಆಗ ಬಹಳ ಹಿಂದೆ. ಅದನ್ನ ಇವರು ಜೀರ್ಣೋದ್ಧಾರ ಮಾಡಿದ್ದಾರೆ ಇತ್ತೀಚೆಗೆ. ಅದು ಶಕ್ತಿನೇ ಬೇರೆ. ಇದು ಪ್ರತಿಷ್ಠಾಪನೆ ಮಾಡಿದಂತ, ನಾವು ಇಷ್ಟೇ ಸಂಬಂಧಪಟ್ಟಂತೆ ಪ್ರತಿಷ್ಠಾಪನೆ ಮಾಡಿದಂತ ಗಣಪತಿ, ಇದು ಶಕ್ತಿಯೇ ಬೇರೆ. ಅದನ್ನು ಇದನ್ನು ತಾಳೆ ಮಾಡುವುದು ಸರಿಯಾದ. ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಲಿ ಅಂತ ಆಸೆ. ದೇವಸ್ಥಾನ ಮೊದಲು ಬಾರಿ ವಿಜೃಂಭಣೆ ನಡೀತಿತ್ತು. ಬಹಳ ನಾನೇ ಬೆಳಗ್ಗೆ 7:30, 8 ಗಂಟೆ ಬಂದವನು 12:30 ಆದ್ರೂ ಹೋಗಾಗ್ತಿಲ್ಲ. ಸಾಯಂಕಾಲ 5:30 ಬಂದವನಿ ರಾತ್ರಿ 9:30 ತನಕ ಹೋಗಾಗ್ತಿಲ್ಲ. ಅಷ್ಟು ರಶ್ ಇದ್ದಂತ ದೇವಸ್ಥಾನ, ಅಷ್ಟು ವಿಜೃಂಭಣೆಯಿಂದ ನಡೆದಂತ ಈ ದೇವಸ್ಥಾನ. ಅದನ್ನ ನೋಡಿದ್ರೆ ನನಗೆ ಈಗ ಬಹಳ ಸಪ್ಪೆಯಾಗಿ ಕಾಣಿಸ್ತಾ ಇದೆ. ಅದು ನನ್ನಲ್ಲೂ ವಯಸ್ಸಾಯ್ತು, ಶಕ್ತಿ ಇಲ್ಲ. ಅದು ದೇವರು ಅದಕ್ಕೆ ಹೆಂಗ್ ಮಾಡಿದಾನೆ ಅನ್ಸುತ್ತೆ. ಆಚರಣೆಗಳಿಗೆ ಟ್ರಸ್ಟ್ ಎಷ್ಟು ಸಹಾಯ ಮಾಡಿದ್ದಾರೆ? ಹೌದು, ದೇವಸ್ಥಾನ ಸಮಿತಿಯವರೇ ಅಧ್ಯಕ್ಷರು, ಗೌರವಾಧ್ಯಕ್ಷ ಅಲ್ಲ, SC ಸಾಹೇಬರು ಗೌರವಾಧ್ಯಕ್ಷರಾಗಿರ್ತಾರೆ. ಇನ್ನುಳಿದಂತೆ ಅಧ್ಯಕ್ಷರು, ಕಾರ್ಯದರ್ಶಿಗಳೆಲ್ಲ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸಮಿತಿ ಒಳಗೆ ಅವರೇ ಎಲ್ಲ ಇರ್ತಾರೆ. ಎಲ್ಲ ಇದು ಲೆಕ್ಕಪತ್ರಗಳು ಅವ್ರ ತೋಟಿಯಲ್ಲಿರುತ್ತೆ. ಅವರೇ ಎಲ್ಲ ಜವಾಬ್ದಾರಾಗಿರ್ತಾರೆ. ದೇವಸ್ಥಾನಗಳು ಯಾವುದೇ ಆಚರಣೆ ಆದ್ರೂ ಅವರೇ ಜವಾಬ್ದಾರ ಆಗ್ತಾರೆ. ಆಮೇಲೆ ಯಾರ್ಯಾರಿಗೆ ಎಷ್ಟು ವಂತಿಗೆ ಎತ್ತಬೇಕು, ಹೇಗೆ ಅವರೆಲ್ಲ ಇದು ಮಾಡ್ಕೊಂತಾರೆ. ಅವರು
ಒಳಗಿನ ಮೀಟಿಂಗ್ ಮಾಡಿ ತೀರ್ಮಾನ ಮಾಡ್ಕೊಂತಾರೆ. ಯಾವುದು ಹಣಕಾಸಿನ ಪರಿಸ್ಥಿತಿ ಏನೋ ಬಿಗಡಾಯಿಸಿದಂಗೆ ಕಾಣಿಸಲ್ಲ. ಇವರು ಸಾಕಷ್ಟು ಹಣಕಾಸು ಮಾಡ್ಕೊಂಡಿದ್ದಾರೆ. ಅದು ಕಡಿಮೆ ಆದ್ರೂ ಹಾಕೊಳ್ಳುವಂತ ತಾಕತ್ತು ಅವರಿಗಿದೆ. KPC ವರ್ಗದವರಿಗೆ ಕಡಿಮೆ ಆದ್ರೂ ಅದನ್ನ ಹಾಕಿ ನಿಭಾಯಿಸುವಂತ ತಾಕತ್ತು ಸಂಪತ್ತು ಅವ್ರ ಹತ್ರ ಇದೆ. ಅದರಿಂದ ಅದ್ರ ಬಗ್ಗೆ ಚಿಂತೆ ಮಾಡೋದೇನಲ್ಲ, ಅದ್ರ ಬಗ್ಗೆ ಏನ್ ಚಿಂತೆ ಮಾಡಲ್ಲ. ದೇವಸ್ಥಾನ ನಡೀತಾ ಇರ್ಲಿ ಹೇಗೆ ಅಂತೇಳಿ ನಂಗೊಂದು ಆಸೆ ಇರುತ್ತೆ. ಈ ವರ್ಧಂತಿ ನಡೀತಿರೋ ಡೇಟ್ ಯಾವ್ದು? ಈ ವರ್ಷ ಡಿಸೆಂಬರ್ 20 ಶನಿವಾರ. ನಾಡು ಡಿಸೆಂಬರ್ 20 ಶನಿವಾರ. ಇಷ್ಟೊತ್ತು ನೋಡಿದ್ರಲ್ಲ, ನಾವು ಚಿಕ್ಕರ ಹತ್ರ ನಾವು ಈ ಮಾಸೆಯಲ್ಲಿರೋ ಮಹಾಗಣಪತಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡ್ವಿ. ದಯವಿಟ್ಟು ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಂತ ಕೇಳ್ಕೊತೀನಿ. ಬಂದು ಇಲ್ಲಿ ದೇವರನ್ನ ಅರ್ಚನೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಸೊ ಈ ಚಾನಲ್ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಬೆಲ್ ಐಕನ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.